2 ದಿನಗಳ ಹಿಂದೆ ನಮ್ಮ ಧಾರವಾಡ ಉಪನಗರ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ಒಂದು ಘಟನೆ ನಡೆದಿತ್ತು. ಆ ಘಟನೆಯಲ್ಲಿ ಡಾಕ್ಟರ್ ಕಿರಣ್ ಅನ್ನುವಂಥ ಒಬ್ಬರು ಅನೆಸ್ಥೆಟಿಸ್ಟು ಡೆತ್ ಆಗಿತ್ತು. ರಕ್ತದ ಮಡುವಲ್ಲಿ ಅವರು ಬಿದ್ದಿದ್ದರು. ನಂತರ ಆ ಕಿರಣ್ ಕುಟುಂಬ ಸದಸ್ಯರು ಅವನ ಹೆಂಡತಿ ಹೊನ್ನಾವರ್ ಪ್ರಿಯಾಂಕ ಅಂತ ಕೂಡ ಕರೀತಾರೆ, ಅವರು ಕೂಡ ಆಪ್ಥಲ್ಮಾಲಜಿಸ್ಟ್ ಇದ್ದಾರೆ. ಸೊ ಅವರು ಈ ಒಂದು ಕೃತ್ಯ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದರು. ಅದ್ರ ಜೊತೆಗೆ ಆ ಮಗು 8 ವರ್ಷದ ಮಗು ಇತ್ತು. ಆ ಮಗುವು ಕೂಡ ಚೆಸ್ಟ್ ಭಾಗದಲ್ಲಿ ಸ್ಟ್ಯಾಬ್ ಇಂಜುರೀಸ್ ಇದ್ದದ್ದು ನಮಗೆ ತಿಳಿದು ಬಂತು. ನಂತರ ನಿನ್ನೆ ಪೋಸ್ಟ್ ಮಾರ್ಟಮ್ ಮಾಡಿ ಬಾಡಿ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಮತ್ತು ಅದೇ ಸಂದರ್ಭದಲ್ಲಿ ಇವರು ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪ್ರಿಯಾಂಕಾ ಅನ್ನೋವಂಥವ್ರು, ಅವರು ಈ ಇನ್ಸುಲಿನ್ ಇಂಜೆಕ್ಷನ್ಸ್ ಮಾಡಿಕೊಂಡು ಅವ್ರದ್ದು ಬ್ಲಡ್ ಶುಗರು ಭಾಳ ಕಡಿಮೆ, ಅಂದರೆ 20 to 30 ಕೌಂಟ್ಸ್ವರೆಗೂ ಬಂದಿತ್ತು ಅನ್ನೋಂಥದ್ದು. ಅಂದರೆ ಹೈಪೋಗ್ಲೈಸೆಮಿಕ್ ಆಗಿದ್ದರು. ಮಲ್ಟಿಪಲ್ ನಂಬರ್ ಆಫ್ ಇನ್ಸುಲಿನ್ ಶಾಟ್ಸ್ ಹಾಕ್ಕೊಂಡಿದ್ದಾರೆ ಅನ್ನೋಂಥದ್ದು. ಅದೇ ರೀತಿ ಆ ಮಗ ಏನಿದ್ದ 8 ವರ್ಷದವನು, ಅವನಿಗೂ ಕೂಡ ಇನ್ಸುಲಿನ್ ಇಂಜೆಕ್ಷನ್ಸ್ ಕೊಟ್ಟಿದ್ದ ಹಿನ್ನೆಲೆಯಲ್ಲಿ ಅವನದು ಕೂಡ ಶುಗರ್ ಲೆವೆಲ್ ತುಂಬ ಡಿಪ್ ಆಗಿತ್ತು ಅನ್ನೋಂಥದ್ದು ನಮಗೆ ತಿಳಿದು ಬಂದಿತ್ತು. ಹೀಗೆ ಪ್ರಿಯಾಂಕಾ ಏನಿದೆ ಆಕೆನ ಇಲ್ಲೇ ಕಿಮ್ಸಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ನಮ್ಮ ವಶಕ್ಕೆ ತೊಗೊಂಡು ಅಡ್ಮಿಟ್ ಮಾಡಿದ್ದೀವಿ. ಆಕೆ ಇನ್ನೂ ನಾಟ್ ಫಿಟ್ ಟು ಗಿವ್ ಸ್ಟೇಟ್ಮೆಂಟ್ ಆ ಥರ ಆಗಿದೆ. ಆಕೆ ಡಿಸ್ಚಾರ್ಜ್ ಆದಷ್ಟು ಬೇಗ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿನ್ನೆಗೂ ಇವತ್ತಿಗೂ ಇಂಪ್ರೂವ್ಮೆಂಟ್ ಆಗಿದೆ. ಮೋಸ್ಟ್ಲಿ ಇವತ್ತು ಇಲ್ಲ ನಾಳೆ ಡಿಸ್ಚಾರ್ಜ್ ಮಾಡ್ಬೋದು. ಆದರೆ ಸಮಗ್ರ ಘಟನೆ ಯಾವ ರೀತಿ ನಡೀತು ಅನ್ನೋವಂಥದ್ದನ್ನು ಪತ್ತೆ ಮಾಡಲಾಗುತ್ತೆ. ಮತ್ತು ಇದರಲ್ಲಿ ಯಾವುದೇ ಫೋರ್ಸ್ಡ್ ಎಂಟ್ರಿ ಅಥವಾ ಹೊರಗಿನವ್ರು ಯಾರೋ ಬಂದಿರೋವಂಥದ್ದು ಈ ಕೃತ್ಯ ಮಾಡಿರುವಂಥದ್ದಿಲ್ಲ. ಸ್ಪಷ್ಟವಾಗಿ ಗಂಡ ಹೆಂಡತಿ ಮಗು 3 ಜನ ಒಳಗಿದ್ದಿದ್ದು. ನಂತರದಲ್ಲಿ ಕಿರಣ್ ಅವರ ಕುಟುಂಬ ಸದಸ್ಯರು ಬಂದಂಥ ಸಂದರ್ಭದಲ್ಲಿ ಅವರೇ ಬಾಗಿಲು ತಟ್ಟಿ ಪ್ರಿಯಾಂಕ ಅವರೇ ಬಂದು ಬಾಗಿಲು ತೆಗೆದಿರುವಂಥದ್ದು. ಇಷ್ಟು ಘಟನೆ ಆಗಿದೆ. ಆ ಮಗು ಆ್ಯಕ್ಚುಲಿ ಮೊನ್ನೆ ನಾವು ಸ್ಥಳಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಮಗು ಕೂಡ ಅಂಗಾತ ಬಿದ್ದಿದ್ದಾಗ ಅದು ಡೆತ್ ಆಗಿದೆ ಅಂತಂದು ಅಲ್ಲಿ ಹೋಗಿ ನೋಡಿದಂಥ ಡಾಕ್ಟರ್ಸ್ ಇರ್ಬೋದು, ಅಂದರೆ ಡಾಕ್ಟರ್ ಫ್ರೆಂಡ್ಸು, ಆಮೇಲೆ ಸ್ನೇಹಿತರು ಇದ್ದರು, ಅಕ್ಕಪಕ್ಕ ಮನೆಯವರಿದ್ದರು, ಸಂಬಂಧಿಕರಿದ್ದರು, ಎಲ್ಲರೂ ಹೋಗಿ ಅಲ್ಲಿ ಮರ್ಡರ್ ಕೇಸ್ ಸೀನ್ ಆಫ್ ಅಫೆನ್ಸ್ ಆಗುತ್ತೆ, ಅದನ್ನು ಡಿಸ್ಟರ್ಬ್ ಮಾಡಬಾರ್ದು ಅಂತಂದು ಯಾರೂ ಅದನ್ನು ನೋಡಿರಲಿಲ್ಲ. ಬಟ್ ನಾವು ನೋಡಿದಂಥ ಸಂದರ್ಭದಲ್ಲಿ ಕಿರಣ್ದು ಬಾಡಿ ಎಲ್ಲ ಕೋಲ್ಡ್ ಆಗಿತ್ತು ಆಲ್ರೆಡಿ. ಈ ಮಗುದು ಇನ್ನೂ ವಾರ್ಮ್ ಇದ್ದಾಗ ನಾವು ಚೆಕ್ ಮಾಡಿದಾಗ ಇನ್ನೂ ಬ್ರೀತ್ ಮಾಡ್ತಾ ಇತ್ತದು. ಇಮಿಡಿಯೇಟ್ಲಿ ಅದನ್ನು SDM ಹಾಸ್ಪಿಟ್ಲಿಗೆ, ಫಸ್ಟಿಗೆ BD ಜತಿ ಹಾಸ್ಪಿಟ್ಲಿಗೆ, ಆಮೇಲೆ SDM ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ವಿ. ಆ ಮಗು ಸ್ಟೇಬಲ್ ಇದೆ, ಔಟ್ ಆಫ್ ಡೇಂಜರ್ ಇದೆ, ಸರ್ವೈವ್ ಆಗುತ್ತೆ. ಅಂದರೆ ಮಗು ಜೀವಾಪಾಯದಿಂದ ಹೊರಗಿದೆ, ಅಂದರೆ ಯಾವುದೇ ಒಂದು ಅಪಾಯ ಆಗೋದಿಲ್ಲ ಅನ್ನುವಂಥದ್ದು ಡಾಕ್ಟರ್ಸ್ ಹೇಳಿದ್ದಾರೆ. ಹೋಪ್ಫುಲಿ ಆ ಮಗು ಆದಷ್ಟು ಬೇಗ ಹೊರಗಡೆ ಬರ್ಬೋದು. ಪ್ರಿಯಾಂಕಾ ಅವರು ಡಿಸ್ಚಾರ್ಜ್ ಆದಮೇಲೆ, ಅಂದರೆ ಫಿಟ್ ಫಾರ್ ಡಿಸ್ಚಾರ್ಜ್ ಇದ್ಮೇಲೆ ಅವ್ರನ್ನ ವಶಕ್ಕೆ ತೊಗೊಂಡು ಮತ್ತೆ ತನಿಖೆ ಮಾಡಲಾಗುತ್ತೆ. ಎಷ್ಟು ಅಂತ ಹೇಳ್ತಾ ಇಲ್ಲ ಆಕೆ, ಎಷ್ಟು ಅಂತ ಹೇಳ್ತಾ ಇಲ್ಲ, ಡಾಕ್ಟರ್ಸ್ ಹೇಳುವಂಥದ್ದು, ಇದು ಡಾಕ್ಟರ್ಸ್ ಹೇಳಿರುವಂಥ ಮಾಹಿತಿ. ಯಾಕಂದರೆ ಯಾವುದೇ ಒಂದು ಪೇಷಂಟು ಅದರ ಕಂಡೀಷನ್ ನೋಡಿ ಅವ್ರು ಇಮಿಡಿಯೇಟ್ BP ಮತ್ತು ಶುಗರ್ ಚೆಕ್ ಮಾಡಿದಾಗ ಶುಗರು 25-30 ಆ ಥರ ಇತ್ತಂತೆ. ಆಕೆದು ಅಷ್ಟೇ ಇತ್ತಂತೆ, ಮಗುದು ಅಷ್ಟೇ ಇತ್ತಂತೆ. ಆವಾಗ ಆಕೆನ ನಮ್ಮವ್ರು ಕೇಳಿದಾಗ ನಮ್ಮವ್ರ ಹತ್ರ ಹೇಳಿದ್ದಾಳೆ, ಇನ್ಸುಲಿನ್ನು ಹೈಪೋಗ್ಲೈಸೆಮಿಕ್ ಆಗಿರೋದು ಹೌದು, ಇನ್ಸುಲಿನ್ ಇಂಜೆಕ್ಷನ್ಸ್ ನಾನು ತೊಗೊಂಡಿದ್ದೆ, ಮಗು ಕೊಟ್ಟಿದ್ದೆ ಅಂತಂದು ಹೇಳಿದ್ದಾಳೆ. ಹೌದಾ? ಅಲ್ಲ, ಆಕೆ ನಾನು ಕೂಡ ಇನ್ಸಿಡೆಂಟ್ ಆದಾಗ ಇಂಟ್ರ್ಯಾಕ್ಟ್ ಮಾಡಿದಾಗ ಯಾವುದಕ್ಕೂ ಕರೆಕ್ಟಾಗಿ ಆಕೆ ರೆಸ್ಪಾಂಡ್ ಮಾಡ್ತಿರಲಿಲ್ಲ. ಮತ್ತು ಈಗ ವೆರಿ ಶಾಕಲ್ಲಿ ಫ್ರೀಸ್ ಆಗೋದು ಬೇರೆ, ಇದರಲ್ಲಿ ಅಫೆನ್ಸು ಪ್ರಾಬಬ್ಲಿ ಮೊನ್ನೆ ಏನು ಆಯಿತು ಅದರ ಹಿಂದಿನ ದಿನ ರಾತ್ರಿ, ಮಧ್ಯರಾತ್ರಿ ಅಥವಾ ಅರ್ಲಿ ಮಾರ್ನಿಂಗ್ ಆಗಿರ್ಬೋದು. ಯಾಕಂದರೆ ಟೈಮ್ ಸಿನ್ಸ್ ಡೆತ್ ನೋಡಿದಾಗ ಇಮಿಡಿಯೇಟಾಗಿ ಅರ್ಧ ಗಂಟೆ ಮುಂಚೆ ಆಗಿರೋದಲ್ಲ. ನಮಗೊಂದು 6:30-6:45 ವಿಷಯ ತಿಳಿತು. ಅದಕ್ಕಿಂತ ಒಂದು ಗಂಟೆ ಮುಂಚೆ ಆಗಿರೋದೇನಲ್ಲ. ಆ ಪಾಯಿಂಟಿಗೆ ಆಲ್ಮೋಸ್ಟ್ ಒಂದು 8 to 10 hours ಆಗಿತ್ತು ಅನ್ನೋಂಥದ್ದು ಹೇಳ್ತಾರೆ. ಸೊ ಈ ಕಡೆ ಗಂಡ ರಕ್ತದ ಮಡುವಲ್ಲಿ ಬಿದ್ದಿದ್ದಾನೆ, ಪ್ಲಸ್ ಮಗುಗೂ ಅವಳೇ ಇನ್ಸುಲಿನ್ ಶಾಟ್ಸ್ ಕೊಟ್ಟಿದ್ದೀನಿ, ಮತ್ತು ಬೇರೆದು ಎಲ್ಲ ಆಗಿದೆ ಅಂತಂದಾಗ ಸೊ ಡೆಫಿನೆಟ್ಲಿ ಏನೋ ಒಂದು ಭಾಳ ದೊಡ್ಡ ಮಟ್ಟದ ಸಂಘರ್ಷ ಅವರಲ್ಲಿ ಆಗಿರ್ಬೋದು ಕೌಟುಂಬಿಕ ವಿಷಯಗಳಿಗೆ. ಅದೇನಾಗಿದೆ ಅನ್ನೋಂಥದ್ದು ಆಕೆನ ವಶಕ್ಕೆ ತೊಗೊಂಡ್ಮೇಲೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಪ್ಯಾರಲಲಿ ಸೀನ್ ಆಫ್ ಅಫೆನ್ಸ್ ಇರ್ಬೋದು, ಅಲ್ಲಿ ಅವ್ರ ಮೊಬೈಲ್ಸ್ ಇರ್ಬೋದು, ಅವರ ಸ್ನೇಹಿತರು ಎಲ್ಲರನ್ನೂ ವಿಚಾರಣೆ ಮಾಡುವಂಥದ್ದು ಮಾಡ್ತಾಯಿದ್ವಿ. ಒಂದು ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಯಾವುದು ಫೋರ್ಸ್ಡ್ ಎಂಟ್ರಿ ಆಗಿಲ್ಲ. ಗಂಡ ಹೆಂಡತಿ ಮಗು 3 ಜನ ಇದ್ದವರು, ಗಂಡ ಹೆಂಡತಿ ನಡುವಿನ ಸಂಘರ್ಷದಲ್ಲೇ ಈ ಒಂದು ಘಟನೆ ಆಗಿರುವಂಥದ್ದು. ಥ್ಯಾಂಕ್ ಯು ಸರ್.